ನಮಸ್ಕಾರ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಕೃಷ್ಣೆಯಿಂದ ಕಾವೇರಿವರೆಗೆ ಈ ಕಾರ್ಯಕ್ರಮದ ಅಂಗವಾಗಿ ಈ ಹೊತ್ತಿನಲ್ಲಿ ಅನೇಕ ಕರ್ನಾಟಕ ಕೇಂದ್ರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಸಂದರ್ಭಕ್ಕೆ ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ ರಜನಿ ಗರುಡ್ ಅವರು. ನಮಸ್ಕಾರ. ರಜನಿ ಗರುಡ್ ಅವರು ಗೊಂಬೆ ಮನೆ, ಧಾರವಾಡದಲ್ಲಿರುವಂಥ ಗೊಂಬೆ ಮನೆ ರಂಗ ಸಂಸ್ಥೆಯ ಮತ್ತು ಗೊಂಬೆ ಆಟ ನಡೆಸುವಂಥ ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದನ್ನು ನಡೆಸ್ತಿದ್ದಾರೆ. ಅದನ್ನೇ ಸಂಸ್ಥಾಪಕರಲ್ಲಿ ಒಬ್ಬರು. 1996ರಿಂದ ಸತತವಾಗಿ ಶಾಲೆ ಮಕ್ಕಳಿಗೋಸ್ಕರ ಮತ್ತು ದೊಡ್ಡವರಿಗೂ ಸಹಿತ ರಂಗ ಪ್ರಕ್ರಿಯೆಗಳಲ್ಲಿ ತೊಡಕೊಂಡು ರಂಗ ಪ್ರಯೋಗಗಳನ್ನು ಮಾಡ್ತಾ, ಮುಖ್ಯವಾಗಿ ಗೊಂಬೆ ಆಟದಲ್ಲಿ ಅನೇಕ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಇವತ್ತು ಕೃಷ್ಣೆಯಿಂದ ಕಾವೇರಿ ಕಾರ್ಯಕ್ರಮದಲ್ಲಿ ಅದ್ಭುತ ರಾಮಾಯಣ ಎನ್ನುವ ಒಂದು ವಿಶೇಷವಾದ ಜನಪದ ದೃಷ್ಟಿಕೋನ ಉಳ್ಳಂಥ ರಾಮಾಯಣದ ಪ್ರಸಂಗವನ್ನು, ಉತ್ತರ ರಾಮಾಯಣ ಅಂತ ಹೇಳ್ಬೋದಾ ಮ್ಯಾಮ್? ಅದನ್ನು ರಾಮಾಯಣದ ನಂತರದ ಕಥೆ ಇಲ್ಲ, ಇದು ಬೇರೆನೆ. ಉತ್ತರ ರಾಮಾಯಣ ಬೇರೆ ಇದೆ. ಅಲ್ಲ, ಅದು ರಾಮಾಯಣದ ನಂತರದ ಕಥೆ ಅನ್ನೋ ಥರನೇ ಬಂತಲ್ವಾ ಅದು ಪ್ರಸಂಗ? ರಾಮಾಯಣದ ನಂತರದ ಕಥೆ, ರಾವಣನ ಕಥೆ ಮುಗಿದೋಗಿದೆ, ಅದರ ನಂತರ ಇಲ್ಲ, ಇದು ಬೇರೆನೆ ವರ್ಷನ್. ಇದು ಪೂರ್ತಿ ಬೇರೆ. ಉತ್ತರ ರಾಮಾಯಣ ಕೇಳಿದ್ದೀನಿ, ಕಥೆ ಗೊತ್ತಿದೆ. ಅದೇ ಇದು ಹೇಗೆ ಇದನ್ನ ಒಂಥರ ಇದೊಂದು ಹೊಸ ಭಾಗ, ಮೂಲ ರಾಮಾಯಣದಲ್ಲಿ ಇಲ್ದಂತಹ ಒಂದು ಭಾಗ. ಮೂಲ ರಾಮಾಯಣ ಅಂತ ಹೇಳೋದೇ ತಪ್ಪೇನು? ತಪ್ಪು, ಹಂಗ ಅನ್ಕೋಬಹುದು. ಹಾಗೆ ಅನ್ಕೋಬಹುದು. ಈ ಪ್ರಸಂಗವನ್ನು ಇಟ್ಕೊಂಡು ಇವತ್ತು ಒಂದು ಗೊಂಬೆ ಆಟದ ಪ್ರಯೋಗ ನಡೀತು ನಮ್ಮ ಜೊತೆಗೆ. ಭಾಳ ಚೆನ್ನಾಗಾಯಿತು. ಮೇಡಮ್, ಈ ವಿಚಾರವಾಗಿ ನಿಮ್ಮನ್ನು ಕೇಳಬೇಕು ಅಂತಂದರೆ, ನೀವು ಕಾರ್ಯಕ್ರಮ ನಡೆಯುವಾಗ ಹೇಳಿದ್ರಿ ಪೌರಾಣಿಕ ಪ್ರಸಂಗಗಳನ್ನು ನೀವು ಸಾಮಾನ್ಯವಾಗಿ ಮಾಡಿಲ್ಲ, ಇದೇ ಮೊದಲನೇ, ಅದ್ಭುತ ರಾಮಾಯಣವೇ ಮೊದಲನೇದು ಅಂತ ನೀವು ಹೇಳಿದ್ದು. ಇದಕ್ಕೆ ಮುಂಚೆ ಮಕ್ಕಳಿಗೆ ಸೂಕ್ತವಾದಂತಹ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಮಕ್ಕಳ ನಾಟಕಗಳಲ್ಲಿ ತೊಡಗಿಕೊಂಡಂಥ ನೀವು ಇದನ್ನ ವಸ್ತುವಾಗಿ ತಗೊಳ್ಳೋದಕ್ಕೆ ಏನು ಕಾರಣ? ಈಗ ಮೊದಲನೇದಾಗ ನಾವು ಈ ಗೊಂಬೆ ಆಟ 1996ನಲ್ಲಿ ನಾವು ಶುರು ಮಾಡಿದ್ವಿ. ಅದರೊಳಗೆ ಮೊದಲನೇದಾಗಿ ನಾವು ಸಫ್ದರ್ ರಶ್ಮಿ ಅವರ ರೆಡ್ ಫ್ಲವರ್ ಮಾಡಿದ್ವಿ, 15 ಮಿನಿಟ್ಸ್ದು. ಯಾಕಂದರೆ ನಮಗೆ ಒಂದು ಈ ಗೊಂಬೆ ಆಟದ ಮೇಲೆ ಒಂದು ಹಿಡಿತ ಇರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಈ ಫಾರ್ಮ್. ಯಾಕಂದರೆ ನಾವು ಬೇಸಿಕಲಿ ನಾನು ನನ್ನ ಗಂಡ ಇಬ್ಬರೂ ನಾಟಕದವರು, ನಾವು ಈಗಲೂ ನಾಟಕನೇ ಮಾಡ್ಕೊಂಡಿರೋದು. ಆಮೇಲೆ ನಾವು ಗರುಡ ಫ್ಯಾಮಿಲಿಯ ಕುಟುಂಬದ 3rd ಜನರೇಷನ್. ನಾವು ಗರುಡ ಸದಾಶಿವರಾಯರ ಮೊಮ್ಮಗ ನನ್ನ ಗಂಡ. ಮಕ್ಕಳಿಗೋಸ್ಕರ ನಾವು ಇದನ್ನು ಯಾಕೆ ಶುರು ಮಾಡಿದ್ವಿ ಅಂದರೆ, ನಾವು 1996ನಲ್ಲಿ ಧಾರವಾಡದಲ್ಲಿ ನಾನು ಒಂದು ಬಾಲಬಳಗ ಅಂತ ಸ್ಕೂಲ್ ಶುರು ಮಾಡಿದ್ದೆ. ಅದು ಆಲ್ಟರ್ನೇಟಿವ್ ಎಜುಕೇಷನ್ ಇದು. ಅದರೊಳಗೆ ಭಾಷೆ ಮತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಯಾವ ರೀತಿ ಅದು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು, ಅದಕ್ಕೆ ಬೇರೆ ಬೇರೆ ಥರದ್ದು ಕಾರ್ಡ್ಸು, ಗೊಂಬೆಗಳು, ಈ ಥರದ್ದೆಲ್ಲ ಮಾಡ್ತಿದ್ವಿ. ಅಂದರೆ ಸಿಂಪಲ್ ಸ್ಟೋರಿ ಟೆಲ್ಲಿಂಗಿಗೆ ಈ ಥರದ್ದು ಇದು ಮಾಡ್ತಿದ್ವಿ. ಅದೇ ಹೊತ್ತಿಗೆ ನಮಗೆ ಡಾಕ್ಟರ್ M ಕಲಬುರ್ಗಿ ಅವರು, ನೀವು ನಾಟಕಗಳನ್ನು ಮಾಡ್ತೀರಿ, ಸ್ಕೂಲ್ ಮಾಡ್ತೀರಿ, ಏನೇನೋ ಹೊಸ್ತನ್ನು ಮಾಡ್ತಿರ್ತೀರಿ, ಇದನ್ನು ಯಾಕೆ ನೀವು ಟ್ರೈ ಮಾಡಬಾರ್ದು? ಇದೊಂದು ಡಿಕೇಡಿಂಗ್ ಆರ್ಟ್ ಫಾರ್ಮ್. ಇದು ಶಿಳೆಕ್ಯಾತ ಕಮ್ಯುನಿಟಿ ಅವರು ಇದನ್ನು ಮಾಡ್ತಾರೆ. ಕಿಳ್ಳೆಕ್ಯಾತ, ಶಿಳೆಕ್ಯಾತ ಆ ಕಮ್ಯುನಿಟಿ ಅವರು ಮಾಡ್ತಾರೆ. ಇದನ್ನು ಟ್ರೈ ಮಾಡಿ ಹೊಸದಾಗಿ ಕತೆಗಳು ಈಗಿನ ಮಕ್ಕಳಿಗೆ ಹೇಗೆ ಬೇಕೋ ಅದನ್ನು ಮಾಡಿ. ಯಾಕಂದರೆ ಗೊಂಬೆ ಆಟದಲ್ಲಿ, ತೊಗಲು ಗೊಂಬೆ ಆಟದಲ್ಲಿ ಮುಖ್ಯವಾಗಿ ರಾಮಾಯಣ ಮಹಾಭಾರತದ ಕತೆಗಳನ್ನೇ ಮಾಡ್ತಾರೆ. ಅದನ್ನು ಮಾಡಿ ಅಂತ ಹೇಳಿದರು. ಅದೇ ಹೊತ್ತಿಗೆ ನಮಗೆ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಅದು ಒಂದು ಕೊಲಾಬ್ರೇಷನ್ ಪ್ರಾಜೆಕ್ಟನ್ನು ಶುರು ಮಾಡಿತ್ತು. ನಾವು ಅವರನ್ನು ಅಪ್ರೋಚ್ ಆದ್ವಿ, ನಮ್ಮದು ಸೆಲೆಕ್ಟ್ ಆಯಿತು. ನಾವು ಇನಿಷಿಯಲ್ ಟ್ರೈನಿಂಗಿಗೆ, ಪಪೆಟ್ ಡೆವಲಪ್ಮೆಂಟಿಗೆ ಅದೆಲ್ಲ ನಮಗೆ ಮೊದಲನೇದಾಗಿ ಸಪೋರ್ಟ್ ಮಾಡ್ತು. ಇದು ನಂತರ ಇದನ್ನು ನಾವು ಶೋ ಮಾಡೋದಕ್ಕೆ ನಮಗೆ ಸರ್ ರತನ್ ಟಾಟಾ ಟ್ರಸ್ಟ್ ನಮಗೆ ಸಪೋರ್ಟ್ ಮಾಡ್ತು. 2 ಸರಿ ಮಾಡಿದೆ ರತನ್ ಟಾಟಾ ಟ್ರಸ್ಟ್. ನಮ್ಮದು ಚೆನ್ನಾಗಾಗ್ತಾ ಇದೆ ಅಂತ ಅದಾದ ತಕ್ಷಣ ಇದನ್ನು ಶೋ ಮಾಡಲಿಕ್ಕೆ ನಮಗೆ ಫಂಡಿಂಗ್ ಮಾಡಿದೆ.
ಆಮೇಲೆ ಈಗ ಪ್ಯೂರ್ಲಿ ನಾವು ಶೋ ಮಾಡೇ ಅದನ್ನು ಇದು ಮಾಡ್ತೀವಿ. ಇದ್ರ ಜೊತೆಗೆ ನಾವು ಮೇಜರ್ ಥಿಯೇಟ್ರದ್ದು ನಾಟಕಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಅಂದರೆ ನೀವು ಆರಂಭದಲ್ಲಿ ಮಕ್ಕಳಿಗೋಸ್ಕರ ಇರುವಂಥ ವಸ್ತುಗಳನ್ನ ಆರಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಅದಕ್ಕೆ ನೀವು ಹೇಳಿದಾಗೆ ತೊಗಲ್ಗೊಂಬೆ ಆಟ ಇರ್ಬೋದು, ಮತ್ತೊಂದು ಸಣ್ಣ ಆಟ ಯಾವುದಾದ್ರೂ ತಗೊಳ್ಳಿ, ಅದರಲ್ಲೆಲ್ಲ ಸಾಮಾನ್ಯವಾಗಿ ಪೌರಾಣಿಕ ಪ್ರಸಂಗಗಳೇ ಹೆಚ್ಚು. ನೀವು ಬೇರೆ ಇವಾಗ ಬೇರೆ ಕಥೆಗಳು, ಪಾಶ್ಚಿಮಾತ್ಯ ಕಥೆಗಳನ್ನು ಆಧರಿಸಿದ ಕಥೆಗಳನ್ನು ಗೊಂಬೆಗೆ ತಂದು ಅದನ್ನು ಪ್ರಯೋಗ ಮಾಡಿದ್ದೇವೆ. ನಾವು ಸೌತ್ ಏಷ್ಯನ್ ಫೋಕ್ ಸ್ಟೋರಿ ಒಂದು ಮಾಡಿದ್ದೀವಿ, ಗಾರ್ಧಬ ಮನುಷ್ಯ ಪ್ರಹಸನ, ಅದು ಪ್ರಹಸನ. ಆಮೇಲೆ ವೈದೇಹಿ ಅವ್ರ ಹತ್ರ ಒಂದು ಸ್ಕ್ರಿಪ್ಟ್ ಬರೆಸಿ ಹಕ್ಕಿ ಹಾಡು ಅಂತ ಅದೊಂದು ಮಾಡಿದ್ವಿ, ಅದು ಚೈನೀಸ್ ಫೋಕ್ ಸ್ಟೋರಿ. ಅದು ಅದಕ್ಕೆ ಬಿ ವಿ ಕಾರಂತರೇ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ನಮಗೆ, ಗುರುಗಳೇ ಮಾಡಿಕೊಟ್ಟಿದ್ದು ಅದಕ್ಕೆ. ಆಮೇಲೆ ಢಾಗ್ಗರ್ ಮಾಡಿದ್ವಿ, ಅಂಚೆ ಮನೆ ಇವರದ್ದು ಟ್ಯಾಗೋರ್ ಕಥೆನ. ಕೆ ಜಿ ಸುಬ್ರಹ್ಮಣ್ಯಂದು ಒಂದು ಸ್ಟೋರಿ ಆಕಟ ವಿಕಟ ಪ್ರಹಸನ ಅಂತ ಅದೊಂದು ಇದು ಮಾಡಿದ್ವಿ. ಚನ್ನಕೇಶವ ಅಂತ ಇದ್ರು, ಅವ್ರು ಅದಕ್ಕೆ ಇದನ್ನು ಮಾಡಿದ್ವಿ. ಹೀಗೆ ಇನ್ನೂ ಬೇರೆ ಬೇರೆ ರೆಡ್ ಫ್ಲವರ್ ಇದು ಮಾಡಿದ್ವಿ, ಎಲ್ ಕೆ ಪೂರ್ಣಿಮಾ ಅದಕ್ಕೆ ಚಿತ್ರಗಳನ್ನು ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಥರದ್ದು ಕಥೆಗಳು ಇದೆಲ್ಲ ಇದೆ. ಫಸ್ಟ್ ಟೈಮ್ ನಾವು ಪುರಾಣದ ಕಥೆಯನ್ನು ಯಾಕೆ ಮಾಡಿದ್ವಿ ಅಂದರೆ, ನಮ್ಗೆ ತುಂಬ ಜನ ಹೇಳಿದರು ಇದು ಈ ಫಾರ್ಮ್ ಇರೋದೇ ಪುರಾಣದ ಕಥೆಗಳನ್ನು ಹೇಳೋದಕ್ಕೆ, ನೀವು ಅದನ್ನೇ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಇದು ಮಾಡಿದ್ರು ಫಸ್ಟ್ ಟೈಮ್. ಇನ್ನೊಂದೇನೆಂದರೆ, ನಾವು ಕಂಪನಿ ನಾಟಕಗಳನ್ನು ಈ ಫಾರ್ಮಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಇನ್ನೊಂದು ಒಂದು ಬೇರೆಯಾದ ಭಿನ್ನವಾದ ರಾಮಾಯಣ ಕಥೆಯನ್ನು ಮಾಡ್ಲಿಕ್ಕೆ ಸಾಧ್ಯವ ಅಂತ ಹುಡುಕಿದಾಗ ನಮಗೆ ಕನಗಲ್ ಹನುಮಂತರಾಯರದ್ದು ಈ ಅದ್ಭುತ ರಾಮಾಯಣ ಸ್ಕ್ರಿಪ್ಟ್ ಸಿಕ್ತು. ಪ್ರಕಾಶ್ ಗರುಡ ಅವರು ಇದಕ್ಕೆ ಅದು 4 ತಾಸಿನ ನಾಟಕ, ಅದನ್ನು 1 ಗಂಟೆ 10 ನಿಮಿಷಕ್ಕೆ ಇಳಿಸಿದ್ರು. ಆಮೇಲೆ ಇದಕ್ಕೆ ಗೊಂಬೆ ಮಾಡಿದವರು ನಾನು ಡಿಸೈನ್ ಮಾಡಿಕೊಟ್ಟೆ. ಇದರ ಶಿಳಿಕ್ಯಾತ ಕಮ್ಯುನಿಟಿಯವರೇ ಇದ್ರ ಗೊಂಬೆ ಮಾಡಿದ್ದು, ಶ್ರೀನಿವಾಸಲು ನಿಮ್ಮಲಕುಂಟ ಅಂತ. ಧರ್ಮವರಂ ಅಂದರೆ ಆಂಧ್ರ ಕರ್ನಾಟಕ ಬಾರ್ಡರ್ ಏನು ಧರ್ಮವರಂ ಜಿಲ್ಲೆ ಬರುತ್ತೆ, ಅಲ್ಲಿ ನಿಮ್ಮಲಕುಂಟ ಅಂತ ಊರಿದೆ. ಆ ಊರಲ್ಲಿ ಶಿಳಕ್ಯಾತ್ರ ಇರೋದು ಅದೇ ಕಮ್ಯುನಿಟಿಯವರು ಇರೋದು. ಅವರಿಗೆ ಗೊತ್ತು ಇದರ ಲೆದರ್ ಪ್ರೊಸೆಸಿಂಗ್ ಏನಿದೆ ಮತ್ತು ಅದರ ಮೇಕಿಂಗ್ ಏನಿದೆ, ಎರಡನ್ನೂ ಅವರು ಮಾಡ್ತಾರೆ. ನಾವು ಗೊಂಬೆ ಆಟ ಶುರು ಮಾಡಿದಾಗಿಂದ ಅವ್ರ ಹತ್ರನೇ ನಾವು ಲೆದರ್ ತಗೋತಾ ಇದ್ದಿದ್ದು. ಈ ಸರಿ ಅವರು ಲೆದರನ್ನು ತಗೊಂಡು ಅವರೇ ಅದನ್ನು ಗೊಂಬೆಯನ್ನು ಮಾಡಿಕೊಟ್ಟಿದ್ದಾರೆ ಅವರು. ಆದರೆ ಈ ಪ್ರಸಂಗದಲ್ಲಿ ಬಳಸಿದಂಥ ಭಾಷೆ, ಅದು ಮೂಲ ನಾಟಕದಲ್ಲಿ ಇದ್ದಿದ್ದ ಭಾಷೆನ ಹಾಗೆ ಬಳಸಿದ್ದೀವಿ. ಅದರಲ್ಲೂ ಸೂತ್ರಧಾರ ಅದು ಏನಿದೆ ಅಂದ್ರೆ ಪೂರ್ವರಂಗ ಭರತವಾಕ್ಯ ಅವೆರಡು ಏನಿದೆ, ಈ ಫಾರ್ಮಿಗೆ ಆ ಥರದ್ದು ಬೇಕಾಗುತ್ತೆ. ಅಂದ್ರೆ ಒಂದು ಬಿಗಿನಿಂಗ್ ಒಂದು ಎಂಡ್ ಅನ್ನೋದು ಈ ಫಾರ್ಮಿಗೆ ಬೇಕಾಗುತ್ತೆ. ಅದಕ್ಕೆ ಅದದ ಡೆವಲಪ್ ಮಾಡಿದ್ದದು ಶಿಳ್ಳೆಕೆ. ಇದ್ರದ್ದು ವಿಶೇಷ ಏನಂದ್ರೆ, ಈ ಕಿಳ್ಳೆಕ್ಯಾತ್ರ ಆಟದಲ್ಲಿ ಕಿಳ್ಳೆಕ್ಯಾತ್ರದ್ದೇ 2 ಕ್ಯಾರೆಕ್ಟರ್ ಬರುತ್ತೆ ನರೇಶನ್ನಿಗೆ. ಅವರು ಕಿಳ್ಳೆಕ್ಯಾತ ಅಂತಾನೆ ಹೇಳ್ತಾರೆ. ಅದು ಇನ್ನೊಂದು ಇದು ಬಂಗಾರಕ್ಕ ಅಂತ ಬರುತ್ತೆ. ಅವರಿಬ್ರು ಕಥೆಯನ್ನ ಲೀಡ್ ಮಾಡ್ತಿರ್ತಾರೆ, ಹೇಳೋದು ಹೋಗೋದು ಮಾಡ್ತಿರ್ತಾರೆ, ಕಥೆಯನ್ನ ನರೇಟ್ ಮಾಡ್ತಾರೆ. ಎಲ್ಲಿ ದೃಶ್ಯಗಳ ಆಗ್ಲಿಕ್ಕೆ ದೃಶ್ಯದಿಂದ ದೃಶ್ಯಕ್ಕೆ ಜಿಗಿಬೇಕು ಅಥವಾ ಕಥೆಯನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗ್ಬೇಕು, ಆವಾಗ ಇವರಿಬ್ರು ಎಂಟ್ರಿ ಆಗ್ತಾರೆ. ಅದೊಂದು ಆ ಥರದಲ್ಲಿ ನಾವು ಯೂಸ್ ಮಾಡಿದ್ವಿ. ಮೊದಲನೇದು ಪೂರ್ವರಂಗ ಮತ್ತೆ ಭರತವಾಕ್ಯ ಎರಡೂ ಅದು ಹೊಸದಾಗಿ ಮಾಡಿದಂಥದ್ದು ಇದು. ಆಮೇಲೆ ಇದಕ್ಕೆ ಹಾಡು ಬರೆದವರು ನನ್ನ ಗಂಡನ ಪ್ರಕಾಶನ ಅತ್ತೆ ಅವರು. ಹಾಡುಗಳನ್ನು ಅವರದ್ದು ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀವಿ. ಅವರೊಂಥರ ಗರುಡ ಸದಾಶಿವರಾಯರ 3ನೇ 4ನೇ ಮಗಳು ಅವರು. ಅವರು ಒಂಥರ ಸಾಧ್ವಿ ಥರ ಇದ್ರು, ರಾಮನ ಭಕ್ತರಾಗಿದ್ರು. ಅವರದ್ದು ಹಾಡುಗಳನ್ನೆಲ್ಲ ಇದು ಮಾಡಿದ್ವಿ. ಆಮೇಲೆ ಇನ್ನೊಂದು ಉತ್ತರ ಕರ್ನಾಟಕದ ಶಕ್ತಿ ಆರಾಧನೆಯ ಸಂಗೀತ ಏನಿದೆಯಲ್ಲ, ನೀವು ಅದನ್ನ ಯೂಸ್ ಮಾಡಿದೀವಿ. ಗೊತ್ತಾಗ್ತಿತ್ತು ಕೆಲವು ಹಿನ್ನೆಲೆ ಸಂಗೀತದಲ್ಲಿ ಆ ತಾಳದ ಉಪಯೋಗ, ಲಯ ಎರಡೂನು ಅದು ಅವರದ್ದೇ. ಅದು ಉತ್ತರ ಕರ್ನಾಟಕದ್ದು ಆ ಯಲ್ಲಮ್ಮನ ಆರಾಧನೆದ ಏನಿದೆಯಲ್ಲ ಅದನ್ನೇ. ನೀವು ಸಾಮಾನ್ಯವಾಗಿ ಈ ಗೊಂಬೆ ಆಟದ ಒಟ್ಟು ಕಾಲಾವಧಿ ಎಷ್ಟಿರುತ್ತೆ ಸಾಮಾನ್ಯ ಮಕ್ಕಳು ನೋಡ್ಬೇಕು ಅಂದಾಗ? ಮ್ಯಾಕ್ಸಿಮಮ್ 45 ಮಿನಿಟ್ಸ್, 40 to 45 ಮಿನಿಟ್ಸ್. ನಾವು ಗಾಂಧಿನ ನಿಮ್ಗೆ ಹೇಳಕ್ ಮರ್ತೇನೆ, ನಾವು ಗಾಂಧಿನೂ ಮಾಡಿದೀವಿ, ಪಾಪು ಬಾಪು ಮಾಡಿದೀವಿ. ಇದು ಗಾಂಧಿ ಯಾವ ಸಂದರ್ಭದಲ್ಲಿ ತಗೊಂಡಿದ್ರಿ ಗಾಂಧಿ?
ಲೈಫ್ ಸ್ಟೋರಿ ಅದು. ಇಡೀ ಹಾ, ಬೋಳ್ವಾರ್ ಮೊಹಮ್ಮದ್ ಕುಂಜಿ ಅವರದು ಪಾಪು ಗಾಂಧಿ ಬಾಪು ಆದ ಕತೆ ಇದೆಯಲ್ಲ ಏನಿದೆಯಲ್ಲ, ಅದು ಫುಲ್ ಇದನ್ನ ನಾವು ಗೊಂಬೆ ಆಟದಲ್ಲಿ ಮಾಡ್ತೀವಿ. ಅದು 45 ನಿಮಿಷ ಇಳಿಸಿದ್ರ? ಅದು 65 ಮಿನಿಟ್ಸ್ ಬರುತ್ತೆ. ಅದು 1 ಗಂಟೆ 5 ನಿಮಿಷ ಬರುತ್ತೆ. ಅಂದ್ರೆ ಮೇಜರ್ ಗಾಂಧಿಯ ಇದು ಏನಿದೆಯಲ್ಲ ಜೀವನ, ಇದು ಅದನ್ನಷ್ಟೇ ಇಟ್ಕೊಂಡು ನರೇಷನ್ನಲ್ಲೇ, ಡೈಲಾಗ್ ಇಲ್ಲ ಅದರೊಳಗೆ, ನರೇಷನ್ ಫಾರ್ಮಲ್ಲೇ ಅದು ನೋಡಿದ್ರೆ ಸುಮಾರು ಒಂದು 80 ಪಪೆಟ್ಗಳು ಬರುತ್ತೆ. ಭಲೆ ಕಷ್ಟ. ಅಲ್ಲ ಮ್ಯಾಮ್, ನಾನು ಯಾಕೆ ಕೇಳಿದೆ ಅಂದರೆ ಆ ಪ್ರಶ್ನೆ, ಮಕ್ಕಳು ಒಂದು 8 ವರ್ಷದಿಂದ 13-14 ವರ್ಷದ ಮಕ್ಕಳಿಗೆ ಇದು ಬಹಳ ಉಪಯುಕ್ತವಾದ ಒಂದು ಕಲೆ, ಮಕ್ಕಳನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಆ ಮಕ್ಕಳ ಒಂದು ಮನಸ್ಸನ್ನ ಹಿಡಿದಿಟ್ಕೋಬೇಕು ಅಂದ್ರೆ ಎಷ್ಟು ಅವಧಿಯವರೆಗೂ ನೀವು ಅದನ್ನ ತಳ್ಳಿದಿರಿ, ಎಷ್ಟರವರೆಗೂ ಸಾಧ್ಯ ಆಗಿದೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಏನಂದ್ರೆ ನಾವು 4ನೇ ಕ್ಲಾಸಿನ ಮಕ್ಕಳವರೆಗೂ ರೆಡ್ ಫ್ಲವರ್ ಮಾಡ್ತಿದ್ವಿ. ಅಂದ್ರೆ ಅದು 15 ನಿಮಿಷ ಬರ್ತಿತ್ತು, 12ನೇ ವಯಸ್ಸು ಅವರಿಗೆ ಇದು ಮಾಡ್ತಿದ್ವಿ. ಈ ಶೋ ಮಾಡೋದು ನಾವು 6ನೇ ಕ್ಲಾಸಿನ ಮೇಲ್ಪಟ್ಟಿನ ಮಕ್ಕಳಿಗೆ ತೋರಿಸ್ತೀವಿ. ಸ್ವಲ್ಪ ಭಾಷೆನೂ ಇದೆ, ಜೊತೆಗೆ ಸಂದರ್ಭಗಳು ಎಲ್ಲ ಇದೆ. ಅದು ಇದು 4-5 ಲೇಯರ್ ಇರುವಂತ ಕತೆ. ಇದನ್ನ ನೀವು ಎಲ್ಲಾದ್ರೂ ಒಂದ್ ಸ್ವಲ್ಪ ಎಡಿಟ್ ಮಾಡಿದ್ರಿ ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ಸಿಗಲ್ಲ. ಅದು ಈ ತುಂಬಾ ಮೇನ್ ಜಿಸ್ಟ್ ಇಟ್ಕೊಂಡ್ರು 1 ಗಂಟೆ 10 ನಿಮಿಷ ಬರುತ್ತೆ. ನಿಮ್ಗೆ ಗೊತ್ತಿದೆ 45 ನಿಮಿಷ ಒಂದು ಪೀರಿಯಡ್ ಇರುತ್ತೆ, ಅಷ್ಟೇ ಶಾಲೆಗಳಲ್ಲಿ ಅಷ್ಟೇ ಇರುತ್ತೆ. ಮಕ್ಕಳ ಪೇಷನ್ಸು ಅಷ್ಟೇ ಹೊತ್ತಿರುತ್ತೆ ಇದು. ಆದರೆ ನಾವೇನಂದ್ರೆ ಅದನ್ನ ಹಾಡು ಇದನ್ನ ಎಲ್ಲ ಲೈಟಿಂಗ್ ಎಲ್ಲ ಒಂಚೂರು ಜಿಂಗಿ ಮಾಡಿ 1 ಗಂಟೆ 10 ನಿಮಿಷದವರೆಗೆ ಹೇಳಿದ್ವಿ. ತುಂಬ ಸಣ್ಣ ಮಕ್ಕಳು ಇದು ಕೂರಿಸಿದ್ರು ಬೇಡ ಅಂತ ಹೇಳ್ತೀವಿ ನಾವು. ಬಿಲೋ 4th ಸ್ಟ್ಯಾಂಡರ್ಡ್ ಏನಿದ್ದಾರೆ ಅವ್ರನ್ನ ಇದು ಮಾಡಬೇಡಿ ಅಂತ ಹೇಳ್ತೀವಿ. ನಾವು ಕಾಲೇಜ್ ಸ್ಟೂಡೆಂಟ್ಸಿಗೂ ಮಾಡ್ತೀವಿ, ಅವರು ನೋಡ್ತಾರೆ. ಆಮೇಲೆ ಪಬ್ಲಿಕ್ ಶೋ ಕೂಡ ಮಾಡ್ತೀವಿ ನಾವು. ಈಗ ಜನ ನೋಡುವಾಗ ನೀವು ಇಷ್ಟೊಂದು ಸುಮಾರು 100 ಶೋಗಳು ಮಾಡಿದಿರಿ ಅನ್ಕೊಂಡಿದ್ದೀನಿ. ನೀವು ಹೇಳಿದಾಗ ಸಾಮಾನ್ಯವಾಗಿ ಕರ್ನಾಟಕದ ಹೊರಗೂ ಮಾಡಿದಿರಿ ಅಲ್ವಾ? ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಮಾಡಿದಿರಿ, ಎಲ್ಲದರಲ್ಲೂ ಮಾಡಿದಿರಿ. ಹಾಗಿದ್ದ ನೀವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋದಾಗ ಯಾವ್ಯಾವ ರೀತಿ ಪ್ರತಿಕ್ರಿಯೆ ನಿಮಗೆ ಸಿಗುತ್ತೆ? ಅದೇ ವಸ್ತು ಇಟ್ಕೊಂಡಿದ್ದಾಗ ಆ ವಸ್ತುಗಳಲ್ಲಿ ನಿಮ್ಗೆ ವ್ಯತ್ಯಾಸಗಳು ಕಂಡಿದ್ಯಾ? ಅದನ್ನ ನೀವು ಹೇಗೆ ತಗೊಂಡಿದ್ದೀರಿ? ಈಗ ನಾವು ಎಲ್ಲಿ ಹೋದ್ರೂ ಕನ್ನಡದಲ್ಲೇ ಮಾಡೋದು. ಕೆಲವೊಂದ್ಸರಿ ಕೆಲವೊಂದೊಬ್ರು ಏನ್ ಹೇಳ್ತಾರೆ, ಒಂದು ಸೀನ್ ಆದ್ಮೇಲೆ ನಿಲ್ಸಿ ನಾವು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಇದನ್ನ ನರೇಷನ್ ಇದು ಮಾಡ್ತೀವಿ. ಅಥವಾ ಈಗೆಲ್ಲ ಟೆಕ್ನಾಲಜಿ ತುಂಬಾ ಇದೆ. ನಾವು ಸ್ಟೋರಿ ಲೈನ್ ನಾವು ಕತೆಗಳು ನಡೀತಾ ಇದ್ದಂಗೆ ಹಿಂದಿಲೋ ಅಥವಾ ಇಂಗ್ಲಿಷ್ನಲ್ಲೋ ಅದು ಬರ್ತಾ ಇರ್ತದೆ. ಇದನ್ನು ಇದ್ರೊಳಗೆ ಸ್ಕ್ರೀನ್ ಇದು ಆ ಥರದ್ದು. ಹಾಗೆಲ್ಲ ಮಾಡಿದಾಗ ಅದರದ್ದು ಏನು ಕಲೆಯ ಒಂದು ರಸಗ್ರಹಣ ಏನಿದೆಯಲ್ಲ ಅದು ಇದಾಗೋದಿಲ್ಲ. ಆದರೆ ನಮ್ಮನ್ನ ತುಂಬ ಬೇರೆ ಬೇರೆ ಸ್ಟೇಟ್ ಅವರು ಕರೆದು ಕನ್ನಡ ಸಂಘದವರು ಕರೀತಾರೆ, ಅಥವಾ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಕರೀತಾರೆ. ಆ ಥರ ಅದರೊಳಗೆ ಇಂಡಿಯಾದಲ್ಲಿ ಆ ಥರದ್ದು ಒಂದು ಎಕ್ಸ್ಚೇಂಜ್ ಏನಿದೆಯಲ್ಲ, ಬೇರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಯವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದು ಹೋಗುವಂಥದ್ದು, ಆ ಥರದ್ದೊಂದು ಇದು ಏನಿದೆಯಲ್ಲ ಸಂದರ್ಭಗಳು ನಮ್ಮಲ್ಲಿ ತುಂಬ ಇದೆ, ಈ ಭಾರತದಲ್ಲಿ ಇದೆ. ಅದು ಹಾಗೆ ಹೋದಾಗ ನಮ್ಗೆ ತುಂಬಾ ಏನು ತೊಂದರೆ ಕರ್ನಾಟಕದಲ್ಲೇ ಈಗ ಮೈಸೂರು ಭಾಗ, ಮಂಗಳೂರು ಭಾಗ, ಉತ್ತರ ಕರ್ನಾಟಕ, ಈಗ ಇದ್ರೊಳಗೆ ನಾವು 2-3 ಭಾಷೆಗಳು ಬಹಳ ಚೆನ್ನಾಗಿತ್ತು. ಅದು ನೀವು ತಂದಿದ್ದು ನನ್ಗೆ ಬಹಳ ಖುಷಿ ಆಯ್ತು ಕೇಳಿ. ನಾನು ಆರಂಭ ಆದಾಗ ಅವರು ಕಿಳಕ್ಯಾತ ಮತ್ತು ಬಂಗಾರಕ್ಕ ಮಾತಾಡ್ತಿದ್ರಲ್ಲ, ಅದು ಆ ಭಾಷೆನೇ ಉಳಿಯುತ್ತೆ ಮುಂದುವರೆತನೋ ಅನ್ಕೊಂಡೆ. ಅದು ಅವ್ರು ಮಾತ್ರ ಆ ಭಾಷೆ ಮಾತಾಡಿದ್ರು, ಮತ್ತೆ ಈ ಕನ್ನಡ ಸಾಧಾರಣ ಕನ್ನಡ ಸಾಮಾನ್ಯರು ಅವರು ನಿಮ್ ಮುಂದೆ ಕಥೆಯನ್ನ ಹೇಳುವಂತ ನರೇಟ್ ಮಾಡುವಂತವ್ರು. ಬಹಳ ಚೆನ್ನಾಗಿತ್ತು ಅದು. ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲಿ ಅದೇ ಕಲೆಯನ್ನ ಅದೇ ತರ ನೋಡ್ತಾರ ಜನ ಅನ್ನೋದು ಒಂದು ಕುತೂಹಲಕಾರಿ. ಈಗ ಕಳೆದ ತಿಂಗಳ ನಾವು ಚಿತ್ರಕಲಾ ಪರಿಷತ್ತಲ್ಲಿ ಇದೇ ಶೋ ಮಾಡಿದ್ವಿ. ಅಲ್ಲಿ ಒಂದು 20% ಅಷ್ಟೇ ಕನ್ನಡದವರು ಇದ್ರು, ಉಳಿದವರೆಲ್ಲ ಇಂಗ್ಲಿಷು, ಹಿಂದಿ ಈ ತರದ. ಪಿನ್ ಡ್ರಾಪ್ ಸೈಲೆನ್ಸ್. ಆಮೇಲೆ ಎಲ್ಲರೂ ನೋಡಿದ್ರು, ಎಲ್ಲ ಭಾಷೆಯವರು ನೋಡಿದ್ರು. ಅದು ಆ
ಕಿವಿ ಮೇಲೆ ಬೀಳ್ತಾ ಇರೋಂಥ ನರೇಷನ್ ಪಾರ್ಟು ಒಂದು, ಅದರದ್ದು ವಿಜುವಲ್ ಅದರದ್ದು ಎಫೆಕ್ಟ್ ಏನಿದೆಯಲ್ಲ ಅದು ಎರಡೂ ಬಹಳ ಸ್ಟ್ರಾಂಗ್ ಆಗಿದ್ರೆ, ಯಾವುದೋ ಒಂದು ವೀಕ್ ಆದ್ರೂ ವರ್ಕ್ ಆಗಲ್ಲ ಅದರೊಳಗೆ. ಎರಡೂ ಬಹಳ ಸ್ಟ್ರಾಂಗ್ ಆಗಬೇಕು, ಒಂದಕ್ಕೊಂದು ಅದು ಲೀಡ್ ಆಗ್ತಾ ಇರಬೇಕು. ಆಗೇನಾಗುತ್ತೆ, ನೀವು ಭಾಷೆ ಗೊತ್ತಿಲ್ಲದೆ ಇದ್ರೂ ಅದು ಕತೆ ತಲುಪ್ತಾ ಜನರಿಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಇದ್ರ ಸ್ಟ್ರೆಂತ್ ಇರೋದೇ ಅಲ್ಲಿ, ಖಂಡಿತ ಇದರದ್ದು ಮಜಾ ಇರೋದೇ ಅಲ್ಲಿ. ಇವತ್ತಿನ ಕಥೆ ತಗೊಂಡ್ರೆ ಬಹಳಷ್ಟು ಕಡೆ ಒಂಥರ ಈಗ ಸೀತೆ ಬಂದ ದೃಶ್ಯ ಇರಬಹುದು, ಅವಳು ಮೊದಲನೇದಾಗಿ ಕಾಡಿನಲ್ಲಿ ಹೋದಾಗ ಅವಳು ಮುನಿವರಿಯನೊಂದಿಗೆ ಮಾತಾಡಿದ್ದಿರ್ಬಹುದು, ಆ ಸಂದರ್ಭಗಳಲ್ಲಿ ಒಂಥರ ಹೀಗೆ ಸೀಟ್ನಲ್ಲಿ ಮುಂದೆ ಕೂತ್ಕೊಳ್ಳೋ ಥರ ಆಗಿತ್ತು. ಬಹಳ ಜನಕ್ಕಾಯ್ತು, ನಾನು ಗಮನಿಸ್ತಾ ಇದ್ದೆ ಯಾರು ಹೇಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಏನ್ ನೋಡ್ತಿರ್ತಾರೆ ಅಂತ. ಜೊತೆಗೆ ಕುಂಭಕನ ಕಾಮಿಕ್ ರಿಲೀಫ್ ಅಲ್ಲೂ ನಡೀತಿದೆ, ಅದು ಕೆಲಸ ಮಾಡ್ತು. ಬಹುಶಃ ಅದನ್ನ ನೀವು ಉದ್ದೇಶಪೂರ್ವಕವಾಗಿ ಬಹುಶಃ ರಂಗದವರು ತಂದಿರ್ತಾರೆ ಅಲ್ವಾ ಮೂಲದಲ್ಲಿ? ಅಲ್ಲ, ಅದು ಕಂಪನಿ ನಾಟಕದಲ್ಲಿ ಅದೆಲ್ಲ ಬೇಕಾಗತ್ತೆ, ಒಂದು 3-4 ಲೇಯರ್ಸ್ ಇರುತ್ತೆ ಕತೆಗೆ. ಅದ್ರೊಳಗೆ ನೀವು ನೋಡಿರ್ಬೇಕು, ಸೀತೆ ಒಂದೇ ಸೀತೆ ಅಲ್ಲ, 3-4 ಸೀತೆ ಬರ್ತಾರೆ ಅಲ್ಲಿ ಎಲ್ಲ. ಯಾಕಂದ್ರೆ ಇದು ನಮಗ್ ಫಿಲ್ಮ್ ಅಲ್ಲಿ ತೋರ್ಸ್ದಂಗ ಆಗಲ್ವಲ್ಲ, ಅದಕ್ಕೋಸ್ಕರ ಧನುರ್ಧಾರಿಣಿ ಸೀತೆ ಬೇರೆ, ಕಾಳಿ ಸ್ವರೂಪದ ಸೀತೆ ಬೇರೆ, ರಾಮನ್ ಜೊತೆಗೆ ಶೃಂಗಾರದಲ್ಲಿ ಇರೋ ಸೀತೆ ಬೇರೆ, ಹೀಗೆಲ್ಲ ಬೇರೆ ಬೇರೆ ಸೀತೆ ಬರ್ತಾರೆ. ನಿಜ. ಆಮೇಲೆ ನೀವು ಈಗ ನಿಮ್ಮ ತಂಡದಲ್ಲಿ 3 ಜನನ್ನ ತೋರಿಸಿದ್ರಲ್ಲ, ಯಾವಾಗ್ಲೂ ಅಷ್ಟೇ ಜನ ಇರ್ತಾರ, ಇನ್ನು ಹೆಚ್ಚಿನ? ಇನ್ನೊಬ್ರು ಕಲಾವಿದ್ರು ಇಲ್ಲ, ಇನ್ನೊಬ್ರು ಗೊಂಬೆ ಆಡ್ಸ ಇನ್ನೊಬ್ರು ಕಲಾವಿದ್ರು ಇದ್ದಾರೆ. ಈಗ ಅವರು ಸಿದ್ಧತೆ ಇದನ್ನ ನೀವು ಎಷ್ಟು ಕಾಲಾವಧಿನಲ್ಲಿ ಒಂದು ಇದನ್ನ ಸಿದ್ಧ ಮಾಡ್ಕೋತೀರ? ಇದ್ರ ಸ್ಕ್ರಿಪ್ಟ್ ವರ್ಕು ಒಂದೊಂದೂವರೆ ತಿಂಗಳ ನಡೆಯುತ್ತೆ. ಆಮೇಲೆ ಪಪೆಟ್ ಡಿಸೈನ್ ಅಂಡ್ ಮೇಕಿಂಗ್ ಎರಡು ಬೇರೆ. ಅದು ನಾನು ಒಬ್ರು ಡಿಸೈನ್, ನನಗೆ ಹೀಗೆ ಗೊಂಬೆಗಳು ಬೇಕು ನನ್ನ ನಾಟಕ್ಕೆ ಅಂತ ಹೇಳಿ ಮಾಡೋ, ಕತೆಗೆ ಹೀಗೆ ಬೇಕು ಅಂತ ಇದು ಮಾಡೋದು. ನಾವು ಗೊಂಬೆ ಯಾರು ಮಾಡ್ತಾರೋ ಅವ್ರ ಜೊತೆ ಕೂತ್ಕೋಬೇಕು, ನಂಗೆ ಹೀಗೆ ಡಿಸೈನ್ ಬೇಕು ಅಂತ ನಾನು ಅದ್ರ ಡೀಟೇಲ್ಸ್ ಎಲ್ಲ ಕೊಡಬೇಕು. ಅದರದ್ದು ಒಂದು ರಫ್ ಆದ ಒಂದು ಸ್ಕೆಚ್ ಅಂತೂ ಮಾಡಿಕೊಡ್ಬೇಕು ಅವರಿಗೆ. ಯಾರೇ ನಾವು ವಿಜುವಲ್ ಆರ್ಟಿಸ್ಟ್ ಜೊತೆಗೂ ಮಾಡಿರ್ತೀವಿ, ಇದು ಶಿಳೆಕ್ಯಾತ್ರ ಜೊತೆಗೂ ಮಾಡಿದ್ವಿ. ಅವ್ರಿಗೆ ಅದೊಂದು ಸ್ಕೆಚ್ ಕೊಡಬೇಕಾಗತ್ತೆ, ಅದನ್ನು ನಾವು ಮಾಡ್ತೀವಿ. ಅದು ಸುಮಾರು 3 to 4 months ಅದಾಗುತ್ತೆ ಗೊಂಬೆ ಮಾಡೋದು. ಯಾಕಂದರೆ ನಮ್ಮ ಗೊಂಬೆ ತುಂಬ ಡಿಟೇಲ್ಡ್ ಆಗಿದೆ ಎಲ್ಲ. ಅದು ಇದಿದೆ ಅದಕ್ಕೆ. ಆಮೇಲೆ ಇನ್ನೊಂದು ಅದರ ಮ್ಯೂಸಿಕ್ ಕಂಪೋಸಿಷನ್ನಿಗೆ ಒಂದು ತಿಂಗಳಂತೂ ಬೇಕಾಗುತ್ತೆ. ಮ್ಯೂಸಿಕ್ ಯಾಕಂದರೆ ಆ ಸಂಗೀತ ಇಲ್ಲ ಇದ್ರೆ ಈ ಫಾರ್ಮ್ ಅದಕ್ಕೆ ನಾವು ಅದ್ರೊಳಗೆ ನಮ್ಮ ಟೀಮ್ನ ನಾವು ತುಂಬ ಟೈಮ್ ಹಾಕ್ತೀವಿ. ಸಂಗೀತ ನಮಗೆ ಗೊತ್ತಿರೋದ್ರಿಂದ ಕಂಪನಿ ನಾಟಕದ್ದು ಇದು ಎಲ್ಲ ಅದು. ಆಮೇಲೆ ರಿಹರ್ಸಲ್ ಮಾಡ್ಕೋತೀವಿ ಡೈಲಾಗ್ಸು. ಇದನ್ನು ಮೊದಲೆಲ್ಲ ಲೈವ್ ಮಾಡ್ತಿದ್ವಿ ನಾವು. ಈ ಆಟದ ಏನಾಗಲಿ ಈಗ ಲೈವ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ 3 ಜನ ಪರ್ಕಷನ್ ಅವರೇ ಬೇಕು, ಆಮೇಲೆ ಹಾಡವರು ಬೇಕು. ಅವ್ರನ್ನ ಎಲ್ಲ ಕಟ್ಕೊಂಡು ತಿರುಗೋದು ತುಂಬ ಕಷ್ಟ. ಹಂಗೆ ಆರ್ಟಿಸ್ಟ್ ಕಮಿಟ್ ಆಗಲ್ಲ, ಸ್ಕೂಲಿಗೆಲ್ಲ ಹೋಗೋಕೆ ಅವರು ಇಷ್ಟಪಡಲ್ಲ ಆ ಥರ. ಈಗ ಅದಕ್ಕೆ ರೆಕಾರ್ಡಿಂಗ್ ಇದು ಮಾಡ್ಕೊಂಡಿದ್ದೀವಿ. ರೆಕಾರ್ಡಿಂಗ್ ಮಾಡೋ ಮೊದಲು ಒಂದು 15-20 ದಿವಸ ರಿಹರ್ಸಲ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಮಿಕ್ಸಿಂಗು, ಎಡಿಟಿಂಗು ಅವೆಲ್ಲ ಒಂದು 8-10 ದಿವಸದ್ದು ಇದಾಗುತ್ತೆ. ಆಮೇಲೆ ಇದು ಪಪೆಟ್ ಪ್ಲೇ ಅದು ಪ್ಲೇಯಿಂಗ್ ಕೋಆರ್ಡಿನೇಟ್ ಆಗಬೇಕಲ್ಲ ರೆಕಾರ್ಡಿಂಗಿಗೆ ಮತ್ತು ಪಪೆಟ್ ಪ್ಲೇಯಿಂಗಿಗೆ. ಅದೊಂದು 15 to 20 days ಬೇಕಾಗುತ್ತೆ ಅದನ್ನು ಕಲಿಯೋದಕ್ಕೆ. ತುಂಬ ಟೈಮ್ ಬೇಕು. ನಾವು ಈಗ ನಾಟಕದಂಗೆ ಸುಲಭ ಅಲ್ಲ, ಇದು ನಾಟಕನೇ ನಮಗೆ ಸುಲಭ. ಅದಕ್ಕೆ ನಾವು ಏನು ಮಾಡ್ಕೋತೀವಿ, ಒಂದು ಹೊಸ ಪಪೆಟ್ ಪ್ರೊಡಕ್ಷನ್ ಮಾಡೋವಾಗ ಮೊದಲು ನಾಟಕ ಮಾಡ್ಕೊಂಡಿರ್ತೇವೆ. ಯಾಕೆಂದರೆ ನಮಗೆ ಅದು ಸ್ಟೋರಿ, ಕ್ಯಾರೆಕ್ಟ್ರು, ಸನ್ನಿವೇಶಗಳು ಪರ್ಫೆಕ್ಟ್ ಆಗ್ತದೆ. ಆ ಪರ್ಫೆಕ್ಟ್ ಆದಮೇಲೆ ನಾವು ಪಪೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಈಗ ನೀವು ಚರ್ಮದ ಜೊತೆ ಕೆಲಸ ಮಾಡೋದು, ಅವರು ಶಿಳೆಕ್ಯಾತ ವರ್ಗದವರು ಅದನ್ನು ಚರ್ಮನ ಸಿದ್ಧ ಮಾಡಿ ನಿಮಗೆ ಬಣ್ಣ ಎಲ್ಲ ಅವರೇ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಚರ್ಮದ ಸುತ್ತ ನಡೀತಾ ಇರೋವಂಥ ಪ್ರಸಂಗಗಳು, ಅದರ ಸುತ್ತ ನಡೀತಾ ಇರೋವಂಥ ಬೇರೆ ವಾದಗಳು, ಚರ್ಚೆಗಳು ಇದೇನಾದ್ರು ಮುನ್ನೆಲ್ಲ ಬಂದಿರುತ್ತೆ ಯಾವಾಗಲಾದ್ರೂ ಅವ್ರ ಜೊತೆ ನೀವು ಮಾತಾಡುವಾಗ? ಚರ್ಮ ಸಿಗ್ತಾ ಇಲ್ಲ, ಅಥವಾ ಈ ಥರ ಚರ್ಮಗಳೇ ಬೇಕಾಗತ್ತೆ ಅದು ಸಿಗ್ತಾ ಇಲ್ಲ, ಇದೇ ಭಾಗದ ಚರ್ಮ ಬೇಕಾಗತ್ತೆ ಅದು ಸಿಗಲ್ಲ ಅನ್ನೋ ಥರದ್ದು ಏನಾದ್ರು ಕೇಳ್ಪಟ್ಟಿದ್ದುಂಟಾ ನೀವು? ಮೊದಲು ಇದನ್ನ ಜಿಂಕೆ ಚರ್ಮದಲ್ಲಿ ಮಾಡ್ತಿದ್ರು, ಅದು ಈಗ ನಿಷೇಧಿತ. ಈಗ ಅದು ನಿಷೇಧಿತ, ಅದನ್ನ ಜಿಂಕೆಯನ್ನು ಕೊಲ್ಲೋ ಹಾಗಿಲ್ಲ. ಆಮೇಲೆ ಇದು ಆಡು
ಕುರಿ ಚರ್ಮದ್ದು. ಕುರಿ ಚರ್ಮದಲ್ಲಿ ಅದನ್ನ ಹದ ಮಾಡೋವಂಥವ್ರು ಅವರೇನೆ, ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ, ಅವರೇ ಮಾಡ್ಬೇಕು. ಕಿಳಿಕ್ಯಾತ್ ಕಮ್ಯುನಿಟಿ ಅವ್ರು ಏನಿದಾರಲ್ಲ, ನೀವು ಧರ್ಮವರಂ ಜಾಗದಲ್ಲಿ ಇದಾರೆ ಅಂದ್ರಲ್ಲ, ಅವರೇನೆ ಮಾಡ್ತಾರೆ ಅದನ್ನ ಪೇಪರ್ ತರ ಮಾಡಿರ್ತಾರೆ ಅವರು, ಒಂದು ಡ್ರಾಯಿಂಗ್ ಪೇಪರ್ ತರ ಮಾಡಿರ್ತಾರೆ. ಅದು ಅವರಿಗೆ ಒಲ್ದಿರುವಂತ ಸ್ಕಿಲ್, ನಮ್ಗೆ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ. ಇನ್ನು ಚರ್ಮ ಮುಟ್ಟಬಾರ್ದು, ಚರ್ಮ ಹಿಡಿಬಾರ್ದು, ಈ ತರದೆಲ್ಲ ಏನು ಸಮಸ್ಯೆ ಆಗಿಲ್ಲ, ನಮಗೇನು ಸಮಸ್ಯೆ ಆಗಿಲ್ಲ. ಅವ್ರಿಗೆ ಇನ್ನೇ ಯಾರು ಮೇಲ್ಜಾತಿಯವರು ಅಥವಾ ಇನ್ಯಾರಾದ್ರೂ ಅದನ್ನ ಸಮಸ್ಯೆ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಅಲ್ಲಲ್ಲ, ನಾ ಹೇಳಿದ ಆ ದೃಷ್ಟಿಯಿಂದ ಅಲ್ಲ. ಈಗ ಅವರಲ್ಲಿ, ಈಗ ನೀವು ಸಂಗೀತದಲ್ಲಿ ತಗೊಂಡ್ರೆ, ಈಗ ಮೃದಂಗ ಇರಬಹುದು, ಬೇರೆ ವಾದ್ಯಗಳಿರ್ಬಹುದು, ಅದನ್ನೆಲ್ಲ ಮಾಡೋದಕ್ಕೆ ಚರ್ಮಗಳ ಕೊರತೆ ಉಂಟಾಗಿದೆ ಅನ್ನೋ ಒಂದು ಮಾತು ಕೇಳ್ತೀವಿ ನಾವು. ಚರ್ಮ ಸಿಗ್ತಾ ಇಲ್ಲ, ಒಳ್ಳೆ ಚರ್ಮ ಸಿಗ್ತಾ ಇಲ್ಲ, ಒಳ್ಳೆ ಮರ ಸಿಗ್ತಾ ಇಲ್ಲ. ಈ ತೊಗಲ್ಗೊಂಬೆ ಅವರು ಮಾಡೋವಾಗ್ಲೂ ಅವರಲ್ಲೂ ಇದೇ ಸಮಸ್ಯೆಗಳು ಕಾಣ್ಬೇಕು, ಯಾಕಂದ್ರೆ ಎಲ್ಲರೂ ಅದೇ ಪರಿಸರದಲ್ಲೇ ಇರೋವಂಥವ್ರಲ್ವಾ. ನೀವು ಯಾವ್ದಾದ್ರು ಈಗ ಮುಂಚೆ ಈ ಥರ ನಮ್ಗೊಂದು ಈ ಥರ 40 ಬೊಂಬೆ ಬೇಕು ಒಂದು ನಾಟಕ ಮಾಡಬೇಕು ಅಂದ್ರೆ, ನಮ್ಗೆ ಬೇರೆ ಬೇರೆ ದೃಶ್ಯಗಳಿಗೆ ಸೇರಿ ಇರೋದು 6 ಪಾತ್ರಗಳಿದೆ. 6 ಪಾತ್ರಗಳಿಗೆ ಒಂದು 3 ಭಂಗಿ, ಒಂದು 18ರಿಂದ 20 ಬೊಂಬೆ ಬೇಕು ಅಂತ ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ. 20 ಬೊಂಬೆ ಅವ್ರು ಮಾಡೋದಕ್ಕೆ ಎಷ್ಟು ಚರ್ಮ ಬೇಕಾಗತ್ತೆ, ಎಷ್ಟು ಅವ್ರು ಹದ ಮಾಡ್ಬೇಕಾಗತ್ತೆ, ಇದೆಲ್ಲ ಅವ್ರು ನಿಮ್ಮ ಹತ್ರ ಮುಂಚೆನೆ ಚರ್ಚೆ ಮಾಡಿ ಇಷ್ಟು ಸಮಯ ನೀವು ನಮ್ಗೆ ಕೊಡ್ಬೇಕು ಅಂತ ಕೇಳಿರ್ತಾರೆ. ಇನ್ನೊಂದು ಏನಂದ್ರೆ, ನಾವು ಹೇಳಿದ್ಮೇಲೆ ಅವರು ಲೆದರನ್ನ ಹದ ಮಾಡೋಕ್ ಶುರು ಮಾಡ್ತಾರೆ. ಆಮೇಲೆ ಈಗ ನಾನು ಶ್ರೀನಿವಾಸಲು ಅವ್ರ ಹತ್ರ ಗೊಂಬೆ ಮಾಡಿಸಿದೆ ಅಂದ್ರೆ, ಅವ್ರೊಬ್ರ ಹತ್ರ ಇರಲ್ಲ ಅಷ್ಟು. ಈಗೊಂದು 35-40 ಲೆದರನ್ನ ಅವರು ಉಪಯೋಗಿಸಿದ್ದಾರೆ. ಒಂದು 27-28 ಪಪೇಟ್ಗಳನ್ನ ಅವರು ಮಾಡಿದ್ದಾರೆ. ಅವ್ರ ಹತ್ರ ಒಬ್ರ ಹತ್ರ ಇರಲ್ಲ ಅದು. ಅವ್ರ ಹತ್ರ ಇವ್ರ ಹತ್ರ, ಅವ್ರ ಪಕ್ಕದವ್ರ ಹತ್ರ ಎಲ್ಲ ಕೇಳ್ತಾರೆ. ಅವ್ರ ಕುಟುಂಬದವ್ರೆಲ್ಲ ಇರ್ತಾರೆ. ನೀನು ಅವ್ರ ಹತ್ರ ಒಂದು ಲೆದರ್ ತಗೋತಾರೆ, ಇನ್ನೊಬ್ರ ಹತ್ರ ಇನ್ನೊಂದು ಲೆದರ್ ತಗೋತಾರೆ. ಹಿಂಗೊಂದು ಲೆದರ್ ತಗೊಂಡು ಪಪೆಟ್ ಮಾಡ್ಕೊಡ್ತಾರೆ. ಇಲ್ಲ ಹೇಳ್ತಾರೆ ನಮ್ಗೆ ಈಗ ಸದ್ಯ ಲೆದರ್ ಸಿಕ್ಕಿಲ್ಲ, ಇನ್ನು ಸ್ವಲ್ಪ ಟೈಮ್ ಕೊಡಿ ನಮ್ಗೆ ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಅವ್ರು ಏನಂದ್ರೆ, ಈಗ ತುಂಬಾ ಫಾರಿನರ್ಸ್ ಬರೋದ್ರಿಂದ ಅವ್ರು ಸಂತೆ ಅಂತ ಮಾಡ್ತಾರೆ ಅವರು ಊರಿಗೆಲ್ಲ. ಅಲ್ಲಿ ಹೋಗಿ ಫಾರಿನರ್ಸ್ ಎಲ್ಲ ಅವ್ರ ಹತ್ರ ಗೊಂಬೆಗಳನ್ನು ತಗೋತಾರೆ. ಅವರಿಗೂ ಎಲ್ಲ ಗೊಂಬೆ ಮಾಡ್ಕೊಡ್ತಾರೆ. ಒಂಥರ ಅವ್ರಿಗೆ ನೆನಪಿನ ವಸ್ತು ಅಂತ ತಗೊಂಡು ಹೋಗ್ತಾರೆ. ಜೊತೆಗೆ ಆಂಟಿಕ್ ಈಗ ಇದು ಲೆದರ್ ಗೊಂಬೆ ಇದು. ಮ್ಯಾಮ್, ಕಡೆಯದಾಗಿ ನೀವು ಪರಿಚಯ ಹೇಳುವಾಗ ನೀನಾಸಂ ಶಿಷ್ಯ ನಾನು ಅಂತ ಹೇಳಿದ್ರೆ, ಹೆಗ್ಗೋಡು ಕೆ.ವಿ. ಸುಬ್ಬಣ್ಣ ಅವ್ರು ಗರಡಿನಲ್ಲಿದ್ದವರು ಅಂತ. ನಾಟಕನೇ ನೀವು ಮೊದಲಿಂದ ಮಾಡ್ಕೊಂಬಂದಿದ್ದು, ನಾಟಕದಲ್ಲಿ ನೀವು ಗೊಂಬೆಗಳನ್ನ ಕಲ್ಪಿಸ್ಕೊಂಡು ಮೊದಲು ನಾಟಕ ಮಾಡಿ ಆಮೇಲೆ ಗೊಂಬೆಗಳನ್ನ ಅದ್ರಲ್ಲಿ ತರ್ತಿದ್ದೀವಿ ಅಂತ ಹೇಳಿದ್ರಿ. ನಾಟಕದಲ್ಲಿ ನೀವು ಮಾಡೋವಾಗ ನೀವು ಅದನ್ನ ಸ್ಕ್ರಿಪ್ಟ್ ಬರೆದಾಗ ಮನುಷ್ಯರಿಗೋಸ್ಕರನೇ ಬರೀತೀರಾ, ಬೊಂಬೆಗಳಿಗೋಸ್ಕರ ಬರೀತೀರಾ, ಅಥವಾ ಮೊದಲು ನಾವು ಮಾಡಬೇಕು ಹಾಗಾಗಿ ನಾವ್ ಏನ್ ಮಾಡಕ್ ಸಾಧ್ಯ ಅವೆಲ್ಲ ಅದರಲ್ಲಿ ಬರಿತೀವಿ ಅಂತ ಬರೆದ್ಬಿಡ್ತೀರಾ? ನೀನಾಸಂನಲ್ಲಿ ನೀವು ಕಲ್ತಿದ್ದು ಯಾವ ಅಂಶಗಳನ್ನ ನೀವು ಇದರಲ್ಲೂ ತಂದಿದ್ದೀರಾ? ಅದರಲ್ಲಿ ಏನಾದರೂ ನಿಮಗೆ ಕಾಣಿಸುತ್ತಾ ಅನ್ನೋದನ್ನ ಜ್ಞಾಪಿಸ್ಕೊಂಡು ಹೇಳ್ತೀರಾ? ಒಂದು ಅಭಿನಯ ಅನ್ನೋದು ಎಲ್ಲದ್ರೊಳಗೂ ಇದೆ. ಅಭಿನಯಿಸೋದು ಅನ್ನೋದು ಗೊಂಬೆ ಆಟದಲ್ಲೂ ಇದೆ, ನಾಟಕದಲ್ಲೂ ಇದೆ. ಇದನ್ನೊಂದು ಟೆಕ್ನಿಕಲಿ ಆಗಿ ಈ ಪ್ರಶ್ನೆಯನ್ನು ನೋಡೋದಿದ್ರೆ, ನಾವು ಮಾಡಿದಂಥ ಇದರ ಡೆವಲಪ್ಮೆಂಟ್ ಏನಿದೆಯಲ್ಲ ಅದು ಥಿಯೇಟ್ರಿಂದ ಬಂದಂಥದ್ದು. ಈ ಪಪೆಟ್ ಹೌಸ್ ಹಾಕುವಂಥದ್ದು, ಲೈಟ್ ಹಾಕುವಂಥದ್ದು, ಮ್ಯೂಸಿಕನ್ನು ಉಪಯೋಗಿಸುವಂಥದ್ದು, ಇವೆಲ್ಲ ಥಿಯೇಟ್ರಿಂದ ನಾವು ಅದನ್ನು ಇದು ಮಾಡಿದ್ವಿ. ಟ್ರೆಡಿಷನ್ ಅವರು ಈ ಥರ ಮಾಡಲ್ಲ. ಅವರು ಒಂದೇ ಲೈಟ್ ಹಾಕ್ತಾರೆ, ಆಮೇಲೆ ಬೀದ್ರ ಕೋಲಿಂದ ನೀವು ನೋಡಿ ಬೀದ್ರ ಕೋಲಿಂದ ಇದು ಮಾಡಿ ಕಂಬಳಿ ಕಟ್ತಾರೆ, ಆ ಥರದ್ದು ಇದನ್ನು ಮಾಡ್ತಾರೆ. ಈಗ ಬೆಳಗಲಿ ವೀರಣ್ಣ ಅವರು ಮಗ ಒಬ್ರು ಮಾಡ್ತಾರೆ, ಅವರು ತುಂಬ ಟೆಕ್ನಿಕಲಿ ಅದು ಬೇರೆ ಥರನೇ ಮಾಡಿದ್ದಾರೆ. ಆದರೆ ಅವರದಕ್ಕೂ ನಮ್ದಕ್ಕೂ ತುಂಬ ತಾಂತ್ರಿಕವಾಗಿ ಬಹಳ ಡಿಫ್ರೆನ್ಸ್ ಇದೆ. ಗೊಂಬೆಗಳು ದೊಡ್ಡದಾಗಿರ್ತವೆ ಕೆಲವೆಲ್ಲ, ತುಂಬಾ ದೊಡ್ಡ. ಅದು ಕೇರಳದ್ದು ಆಂಧ್ರದೆಲ್ಲ ಹ್ಯೂಮನ್ ಸೈಜ್ ದೊಡ್ಡದಾಗಿರುತ್ತೆ. ಅದ್ರೊಳಗೆ ತುಂಬಾ ಚಂದ ಅಂದ್ರೆ ಕರ್ನಾಟಕದ ಗೊಂಬೆಗಳು, ಸೂಕ್ಷ್ಮ ಕುಸುರಿ ಕೆಲಸ ಇರುತ್ತೆ ಅದು ಕರ್ನಾಟಕದ ಗೊಂಬೆ. ಇನ್ನು ಏನಂದ್ರೆ, ನಾವು ಸ್ಕ್ರಿಪ್ಟ್ ಬರೆಯೋವಾಗ ಇದು ಹೇಗೆ ವರ್ಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ನಾವು ಹೇಳಿದಾಗ ಅದನ್ನ ನಾಟಕ ಮಾಡಿದಾಗ ನಾವು ಅದಕ್ಕೆ ಅದು ಇನ್ನೂ ಪರ್ಫೆಕ್ಟ್ ಆಗ್ತದೆ ನಮಗೆ. ಓ, ಈ ಸೀನ್ ಸರಿಯಾಗಿ ಹೋಗ್ತದೆ, ಇದು ವೀಕ್ ಆಗುತ್ತೆ, ಈ ಥರದ್ದೊಂದು ಆ ಥರದ್ದು ಸ್ಕ್ರಿಪ್ಟ್ ಮಾಡುವಾಗ ವರ್ಕ್ ಮಾಡ್ಕೊಂಡಿದ್ವಿ. ಇನ್ನು ರಿಹರ್ಸಲ್ ಟೈಮ್ನಲ್ಲಿ ನಾವು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಉಳಿದ ಎಮೋಷನ್ಸ್ ಏನೇ ಇರ್ಬೋದು, ಅದೆಲ್ಲ ರಿಹರ್ಸಲ್ ಟೈಮ್ನಲ್ಲಿ ವರ್ಕ್ ಮಾಡ್ಕೋತೀವಿ.
ಹೀಗೆ ಬೇರೆ 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 ಅದು ಟೈಮ್ ಬೇಕು ತುಂಬ. ಹೇಳಿದ್ನಲ್ಲ, ಇದಿಷ್ಟೆಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೆ 8 ರಿಂದ 10 ತಿಂಗಳಂತೂ ಮಿನಿಮಮ್ ಬೇಕು. ಇದನ್ನು ನೀವು ಸಂಪೂರ್ಣ ಕಾಲಾವಧಿ ಇದಕ್ಕೋಸ್ಕರನೇ ಕೊಡ್ತಿದ್ದೀರಾ? ಆ ಟೈಮಲ್ಲಿ ನಾವು ಬೇರೆ ಬೇರೆ ಕೆಲಸನೂ ಮಾಡ್ಕೋತಾ, ನಾಟಕ, ಅದು ಶೋ, ಇದನ್ನೆಲ್ಲ ಮಾಡ್ಕೋತಾ ಇದನ್ನು ಮಾಡ್ತಾ ಇರ್ತೇವೆ. ಆದರೆ ಮುಖ್ಯವಾಗಿ ಇದು ತುಂಬ ಖುಷಿಯಾಗೋದು ಸ್ಕೂಲ್ಗಳಿಗೆ ಮಕ್ಕಳು ನೋಡಿ ಎಂಜಾಯ್ ಮಾಡೋವಾಗ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ಏನಂದರೆ ಮುಂದ್ಗಡೆ ಇದು ಮಕ್ಕಳೆಲ್ಲ ಹಿಂದೆ ಬಂದ್ಬಿಡ್ತಾರೆ, ಹಿಂದ್ಗಡೆ ಏನ್ ನಡೀತಾ ಇದೆ ನೋಡಿ, ಗೊಂಬೆ ಆಟ ಮುಂದಿದೆ ಅಂತ ಹೇಳಿ ಕಳಿಸ್ತಿದ್ವಿ. ಆದ್ರೆ ಅದ್ ಮಕ್ಕಳು ಅವ್ರಿಗೆ ಹಿಂದೆ ಏನೋ ಯಾರೋ ಗೊಂಬೆ ಹಿಡ್ಕೊಂಡು ಕುಣಿಸ್ತಿದ್ರು, ಏನದು ಅಂತ ಹೇಳಿ ಕೇಳ್ತಾರೆ ನಮ್ಮ ಹತ್ರ. ಆ ರಾವಣ ಯಾಕೆ ಕೆಳಗೆ ಬಿದ್ದೋದ್ನಲ್ಲ, ಅವಳು ಕಾಳಿ ಒದ್ದು ಬಿಟ್ಲ ಅವನ್ನ ಅಂತ ಹೆಂಗೆಲ್ಲ ಕೇಳ್ತಿರ್ತಾರೆ ನಮ್ಮನ್ನ. ಮಾತಾಡ್ತಿರ್ತಾರೆ, ಆದ್ರೆ ಕತೆ ತಲೆ ಒಳಗೆ ಹೋಗ್ತಿರ್ತದೆ ಅವ್ರಿಗೆ. ಕೇಳ್ತಾರೆ ಮತ್ತೆ, ಇದು ಕೊಂದ್ಬಿಡ್ಲ ಕಾಳಿ ಹೇಳ, ಹಿಂಗೆಲ್ಲ ತುಂಬ ಪ್ರಶ್ನೆಗಳಿರ್ತವೆ ಅವರದ್ದು. ಒಂದು ಸ್ಕೂಲಲ್ಲಿ, ನವೋದಯ ಸ್ಕೂಲಲ್ಲಿ ಹಂಗೇನೆ ನೋಡಿ, ಕಾಳಿ ಅಂದರೆ ಈಶ್ವರನ ಹೆಂಡತಿ ಅಲ್ವಾ, ನೀವು ಇದ್ರೊಳಗೆ ಕಾಳಿನ ಸೀತೆನೇ ಕಾಳಿ ಆಗ್ತಾಳೆ ಅಂತ ಹೇಳಿದಿರಿ ಅಂತ ಕೇಳಿದ್ರು. ಆಮೇಲೆ ಹೇಳಿದ ಅವನಿಗೆ, ಕಾಳಿ ಈಶ್ವರನ ಹೆಂಡತಿ ಪಾರ್ವತಿ ಮಾತ್ರ, ಕಾಳಿ ಮಾತಾ ಏನಿದೆ ಪಾರ್ವತಿ ಅವತಾರ, ಅದು ಈಶ್ವರನ ಹೆಂಡತಿ ಅಲ್ಲ ಅವಳು ಅಂತ ಹಿಂಗೆಲ್ಲ ಅವ್ರ ಜೊತೆಗೆ ಒಂದು ಮಾತಾಡಬೇಕು. ಅವಾಗ ಕೇಳ್ತಾರೆ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ. ತರಬೇತಿ ವಿಚಾರವಾಗಿ ನೀವು ಹೇಳಿದ್ರಿ, ಮೊದಲು ನೀವು ಬರೀ ನಾಟಕ ಮಾಡ್ತಾ ಇದ್ರಿ, ಕಲಬುರ್ಗಿ ಅವರು ನಿಮ್ಗೆ ಹೇಳಿ ಇದನ್ನ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಆ ತರಬೇತಿ ನೀವು ಪಡ್ಕೊಂಡಿದ್ದು ಹೇಗೆ ಅನ್ನೋದನ್ನ ದಯವಿಟ್ಟು ಹೇಳ್ತೀರಾ? ಅದೇ, ನಾವು ಕಲಬುರ್ಗಿ ಸರ್ ಹೇಳಿದ್ಮೇಲೆ ನಾವು ಕಲಾವಿದರನ್ನು ಹುಡ್ಕೋಕೆ ಶುರು ಮಾಡಿದ್ವಿ. ಒಂದು ಗದಗಲ್ಲಿ ವಿರೂಪಾಕ್ಷಪ್ಪ ಕ್ಷತ್ರಿ ಅಂತ ಇದ್ದರು, ಅವರು ಗೊಂಬೆ ಆಟದವರು. ಅವ್ರ ಹತ್ರ ಅವರು ಈ ಪಪೆಟ್ ಹೌಸನ್ನು ಹಾಕೋದು ಅದನ್ನೆಲ್ಲ ಅವ್ರ ಹತ್ರ ನೋಡಿದ್ವಿ. ಪಾಪ ಅವರು ಯಾವುದೋ ಗೌರ್ಮೆಂಟ್ ಪ್ರಾಜೆಕ್ಟಿನ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರು. ಅವರು ಹಳ್ಳಿಗೆ ಹೋಗಿ ಇದು ಮಾಡ್ತಿದ್ರು. ಅವರೇ ಕಂಬಳಿ ಒಳಗೆ ಗೊಂಬೆಗಳನ್ನು ಸುತ್ತಿಡ್ತಿದ್ರು, ತಲೆಗೆ ಸುತ್ತಕೊಂಡಿದ್ದ ಅಥವಾ ತಾವು ಉಟ್ಕೊಂಡಿದ್ದ ಪಂಚೆನ ಸ್ಕ್ರೀನಾಗಿ ಮಾಡಿಕೊಂಡು ಇದು ಮಾಡ್ತಿದ್ರು. ತುಂಬ ಅಂದರೆ ಶಿಳಿಕೆತ ಕಮ್ಯುನಿಟಿ ಇದೆಯಲ್ಲ, ಬಹಳ ಏನೋ ಸಮಾಜದ ಅಂಚಿಗೆ ಇರುವಂಥ ಕಮ್ಯುನಿಟಿ ಅದು. ಆಮೇಲೆ ಅದ್ರ ನಂತರ ನಾವು ಯಡ್ರಾಮನಹಳ್ಳಿ ದೊಡ್ಡಬರಪ್ಪನವರು ಹಗರಿಬೊಮ್ಮನಹಳ್ಳಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಿದ್ರು. ದೊಡ್ಡ ಕಲಾವಿದರು ಅವರು, ಇಂಟರ್ನ್ಯಾಷನಲ್ ಲೆವೆಲ್ ಕಲಾವಿದರು. ಗೊಂಬೆ ಆಟನ ಜರ್ಮನಿ, ಫ್ರಾನ್ಸ್ ಅಲ್ಲೆಲ್ಲ ಹೋಗಿ ಮಾಡಿದ್ದಾರೆ ಅವರು. ಆ ಅಜ್ಜ ತಾತನ ಹತ್ರ ನಾವು ಕಲ್ತ್ವಿ. ಅವ್ರ ಮಕ್ಕಳು ಈಗ ಯಾರೂ ಮಾಡಲ್ಲ. ಆದರೆ ಅವರ ನರೇಶನ್ ಏನಿದೆಯಲ್ಲ, ರಾಮ ಒಂದು 8 ತಾಸು ಅಜ್ಜ ಒಬ್ಬರೇ ಕೂತ್ಕೊಂಡು ಒಂದು 300-400 ಪಪೆಟ್ಗಳನ್ನು ಆಡಿಸ್ತಾ ನರೇಶನ್ ಹೇಳ್ತಿದ್ರು. ಹಿಮ್ಮೇಳ ಹಿಂದಿರ್ತಿತ್ತು, ಸಣ್ಣ ಏನೋ ಧ್ವನಿ ಸೇರಿಸ್ತಿತ್ತು. ಆದರೆ ಮುಖ್ಯವಾಗಿ ತುಂಬ 86-87 ವರ್ಷದವರೆಗೂ ಅವರೊಬ್ಬರೇ ಅಷ್ಟು ಪಾತ್ರಗಳು, ಅಷ್ಟು ನರೇಶನ್ ಅವರೇ ಇರ್ತಿತ್ತು. ನರೇಶನ್ ಅವ್ರ ಇದರಿಂದ ಕಲ್ತ್ವಿ ನಾವು ಒಂದು 3 ತಿಂಗಳ ಅವ್ರ ಇದ್ರ ಹತ್ರ. ಆಮೇಲೆ ಇಲ್ಲಿ ಮಂಡ್ಯದಲ್ಲಿ, ಬೆಳ್ಳೂರಲ್ಲಿ ಗೊಂಬೆಗೌಡರು ಇದ್ದಾರೆ, ಅವರು ಕುಟುಂಬದವರು, ಅವರು ಗೊಂಬೆಗೌಡರ ಮಕ್ಕಳು ಹತ್ರ ನಾವು ಅವ್ರನ್ನ ಧಾರವಾಡಕ್ಕೆ ಕರೆಸ್ಕೊಂಡು ಅವ್ರ ಹತ್ರನೂ ಕಲ್ತ್ವಿ ಗೊಂಬೆ. ಅವ್ರದ್ದು ಗೊಂಬೆ ಚೆನ್ನಾಗಿದೆ, ಜೊತೆಗೆ ಅವ್ರದ್ದು ಹಾಡುಗಳು ತುಂಬ ಚೆನ್ನಾಗಿದೆ. ಅವ್ರದ್ದು ಹಾಡಿನ ಟ್ಯೂನ್ ನಾವು 1-2 ಇದಕ್ಕೆ ನಾವು ಉಪಯೋಗಿಸಿದ್ವಿ. ನಾವು ಈ ಥರದಲ್ಲಿ ಟೆಕ್ನಿಕಲಿ ಇದನ್ನು ಡೆವಲಪ್ ಮಾಡಿದ್ದು ಅವರು ನೋಡಿದ್ದಾರೆ. ಆಮೇಲೆ ಇವರು ಬೆಳಗಲ್ ವೀರಣ್ಣ ಅವರು ಮಾಡ್ತಿದ್ರು, ಅವ್ರ ಮಗ ಒಬ್ಬರು ಮಾಡ್ತಾರೆ. ಟೆಕ್ನಿಕಲಿ ಹೀಗೆ ತುಂಬ ಡೆವಲಪ್ ಮಾಡಿದ್ದು ನಾವೇನೆ. ಆದರೆ ತುಂಬ ಜನ ಕೇಳಿದರು, ನೀವು ಇದನ್ನು ಮಾಡ್ತಿದ್ದೀರಾ, ಆ ಕಮ್ಯುನಿಟಿಗೆ ಏನೋ ಸಹಾಯ ಆಗಲ್ವ, ಮಾಡೋಕ್ಕೇನೋ ನೀವು ಪ್ರಯತ್ನ ಮಾಡಲಿಲ್ವ ಅಂತ ಕೇಳಿದರು. ನಾವು ಯಾವಾಗಿದ್ರೂ ಹೇಳಿದ್ವಿ, ಇವರು ಯಡ್ರಾಮನಹಳ್ಳಿ ದೊಡ್ಡಬರಮ್ಮಪ್ಪನವ್ರ ಮಕ್ಕಳಿಗೂ ಹೇಳಿದ್ವಿ, ಬಂದು ನಮ್ಮ ಜೊತೆ ಇರ್ಬೋದು, ನೀವು ಕಲೀರಿ, ಗೊಂಬೆ ಆಟ ನಿಲ್ಲಿಸ್ಬೇಡಿ ಅಂತ ಹೇಳಿದರು. ಅವ್ರು ತುಂಬ ಗೊಂಬೆಗಳನ್ನು ಚಿತ್ರಕಲಾ ಪರಿಷತ್ತಿಗೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಕೆಲವೊಬ್ರು ಈ ಆಟನೇ ಬೇಡ ಅಂತ ಹೇಳಿ ನೆಲದಲ್ಲಿ ಹುಗಿದವರು ಇದ್ದಾರೆ, ಇದು ಮುಂದೆ ಇದು ಬೇಡ ಅಂತ. ಆಮೇಲೆ ಫ್ಯಾಮಿಲಿ ಡಿಸ್ಪ್ಯೂಟ್ ಟೈಮ್ನಲ್ಲಿ ಗೊಂಬೆಗಳನ್ನು ಹಂಚ್ಕೋತಾರೆ ಅವರು, ಇವ್ರಿಗಿಷ್ಟು ಗೊಂಬೆ ಇವ್ರಿಗಿಷ್ಟು ಗೊಂಬೆ ಅಂತ. ತುಂಬ ಕಿಳಿಕೆತ ಕಮ್ಯುನಿಟಿ ಅವರು ಈ ಆಟ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದೇನಂದರೆ
ಮೋಸ್ಟ್ಲಿ ಆ ಆರ್ಟ್ ಫಾರ್ಮ್ ಹೀಗೆ ಆಗಬೇಕು. ಅಂದರೆ ಈಗ ನಾವು ಹೇಗೆ ಥಿಯೇಟ್ರ್ ಅವರು ಅದ್ರ ಬಗ್ಗೆ ಆಸಕ್ತಿ ತೊಗೊಂಡು ನಮ್ಮ ಜೊತೆ ವಿಜುವಲ್ ಆರ್ಟಿಸ್ಟನ್ನು, ಮ್ಯೂಸಿಕ್ನವ್ರನ್ನ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಈ ಆರ್ಟ್ ಫಾರ್ಮನ್ನು ಹೇಗೆ ಡೆವಲಪ್ ಮಾಡಿದ್ದು, ಹಾಗೆ ಮಾಡೋದು ಈ ಸಂದರ್ಭಕ್ಕೆ ನನಗೆ ಸರಿ ಅನಿಸುತ್ತೆ. ಯಾಕಂದರೆ ಕಿಳ್ಳಿಕೆತ್ತ ಕಮ್ಯುನಿಟಿ ಅವರು ಎಜುಕೇಷನ್ ತೊಗೊಂಡು ಮೇನ್ ಸ್ಟ್ರೀಮಿಗೆ ಬರಬೇಕು. ಅವರು ಬೇಕಾದರೆ ಅವರು ಫ್ಯಾಮಿಲಿ ಈ ಆರ್ಟನ್ನು ಇದು ಮಾಡಲಿ. ಸೊ ನಾನು ಹೇಳೋದು ಇದೆ, ಈ ಥರ ಬೇರೆ ಬೇರೆಯವರಿಗೆ ಇದು ಹೋಗಬೇಕು. ನಾವು ಇದರ ಟ್ರೈನಿಂಗನ್ನು ತುಂಬ ಮಾಡ್ತೀವಿ ಇದಕ್ಕೆ, ಟೀಚರ್ಸಿಗೆ, ಸ್ಕೂಲ್ಗಳಿಗೆ, ಮಕ್ಕಳಿಗೆ, ಆಮೇಲೆ BEd D.Ed ಇವರಿಗೆ, NGOs ಅವರಿಗೆ. ನಾವು ಲೆದರಲ್ಲಿ ಮಾಡಿಸಲ್ಲ, ಅವ್ರಿಗೆ ಲೆದರ್ ತೋರಿಸ್ತೀವಿ ಅಷ್ಟೇ. ಯಾಕಂದ್ರೆ ತುಂಬ ಕಾಸ್ಟ್ಲಿ. ಒಂದು ಗೊಂಬೆಗೆ 6,000-7,000 ಆಗುತ್ತೆ. ಈಗ ಲಾಸ್ಟ್ ಇಯರ್ ನಾವು ಪೇ ಮಾಡಿದ್ದು. ಅದು ಲೋ ಕಾಸ್ಟ್ ಮಟೀರಿಯಲ್ಸ್ ಅಲ್ಲಿ ಹೇಗೆ ಪಪೇಟ್ ಮಾಡ್ಬೋದು, ಅದು ಹೇಗೆ ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗಿಗೆ ಅಥವಾ ಸ್ಕಿಲ್ ಡೆವಲಪ್ಮೆಂಟಿಗೆ ಹೇಗೆ ಯೂಸ್ ಮಾಡ್ಬೋದು, ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಗೆ ಹೇಗೆ ಇದು ಮಾಡ್ಬೋದು, ಆ ಥರದಲ್ಲೂ ನಾವು ಮಾಡಿಕೊಡ್ತೀವಿ, ಟ್ರೈನಿಂಗ್ ಮಾಡಿಕೊಡ್ತೀವಿ. ನಾನು ಅದು ಮುಂದಿನ ಪ್ರಶ್ನೆಗೆ ನೀವು ಮೊದಲೇ ಉತ್ತರ ಕೊಟ್ಬಿಟ್ರೆ. ಯಾಕಂದ್ರೆ ಇದು ತುಂಬಾ ಪ್ರೊಫೆಷನಲ್ ಆದ ವರ್ಕ್. ನಾನು ಟೀಚರ್ಸಿಗೆ, ಮಕ್ಕಳಿಗೆ ಎಲ್ಲ ಇದನ್ನು ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಬಜೆಟ್ ಬೇಕು. ಈಗ ಆಟ ಅಂದರೆ ಒಂದು 7 to 8 lakh ಒಂದು ಪ್ರೊಡಕ್ಷನಿಗೆ ಹಾಕಬೇಕಾಗತ್ತೆ. ಆಮೇಲೆ ಅಷ್ಟು ಟೈಮು ಕೊಡಬೇಕಾಗತ್ತೆ. ಭಾಳ ಸಂತೋಷ ರಜನಿ ಗರುಡ್ ಅವರೇ, ಇವತ್ತು ಸಮಯ ಕೊಟ್ಟಿದ್ರಿ. ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ. ನೀವು ಹೇಳಿದಾಗೆ ಬಹುಶಃ ಇನ್ನೂ ಅದರ ಪ್ರಯೋಗಗಳಾದರೆ ಅದರದ್ದು ಇನ್ನೊಂದಷ್ಟು ಹೊಳಪು, ಹೊಸ ರೀತಿಯ ಆಯಾಮಗಳು ಕಾಣಿಸ್ಬಹುದು. ಹೊಸ ಬೊಂಬೆಗಳು, ಹೊಸ ಪಾತ್ರಗಳು, ದೊಡ್ಡ ಪರದೆ, ಹೆಚ್ಚಿನ ಸಂಖ್ಯೆಯ ಕೈಗಳು, ಯುದ್ಧದ ಚಿತ್ರ ಇನ್ನೂ ದೊಡ್ಡದಾಗಿ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬರುವಂಥದ್ದು, ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯತೆ ಉಂಟು. ಅದೆಲ್ಲ ಸಾಧ್ಯ ಆಗಲಿ, ಮಕ್ಕಳಿಗೆ ಅದು ಕಣ್ಣಿಗೆ ಚಂದವಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಿದೆ. ಭಾಳ ವಿವರವಾಗಿ ಎಷ್ಟೊಂದು ವಿಚಾರಗಳನ್ನು ತಿಳಿಸಿದ್ರಿ. ಅದಕ್ಕೆ ನಾನು ನಿಮಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಮಸ್ಕಾರ.